ಶುರುವಾಗಿದೆ. ಮತ್ತೆ ಧರ್ಮ ಸಂಘರ್ಷ ಶುರುವಾಗಿದೆ. ಸಾಮಾನ್ಯವಾಗಿ ಒಂದು ದೀಪ ಹಚ್ಚೋ ಜಾಗದ ಬಗ್ಗೆ ಯಾರ್ ತಾನೇ ತಲೆ ಕೆಡಿಸ್ಕೊಳ್ತಾರೆ ಹೇಳಿ. ಆದ್ರೆ ತಮಿಳುನಾಡಿನ ಮದುರೈ ಹತ್ರ ಇರೋ ಪುರಾತನ ದೇವಸ್ಥಾನದ ಬೆಟ್ಟದ ಮೇಲೆ ಇತ್ತೀಚೆಗೆ ನಡೆದ ದೀಪೋತ್ಸವ ವಿವಾದ ಇಡೀ ದೇಶದಲ್ಲೇ ಹೊಸ ಸೆನ್ಸೇಷನ್ ಅನ್ನ ಸೃಷ್ಟಿಸಿದೆ. ಇದು ಕೇವಲ ಧಾರ್ಮಿಕ ಆಚರಣೆಯ ವಿವಾದವಾಗಿ ಉಳಿದಿಲ್ಲ. ನ್ಯಾಯಾಂಗ, ಸರ್ಕಾರ ಮತ್ತು ಪ್ರಬಲ ರಾಜಕೀಯ ಪಕ್ಷಗಳ ನಡುವಿನ ಹೈ ವೋಲ್ಟೇಜ್ ಕಾದಾಟವಾಗಿ ಮಾರ್ಪಟ್ಟಿದೆ. ಬೆಟ್ಟದ ಮೇಲಿರೋ ಪುರಾತನ ಕಲ್ಲಿನ ಕಂಬದ ಮೇಲೆ ಕಾರ್ತಿಕೈ ದೀಪ ಹಚ್ಚಬೇಕೋ ಬೇಡವೋ ಅನ್ನೋ ಪ್ರಶ್ನೆ ದೊಡ್ಡ ಕಾನೂನು ಹೋರಾಟಕ್ಕೆ, ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಗಿದ್ದು, ಈ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ತಿರುಪರಂಕುಂದ್ರಂ ಇದು ಹಿಂದೂ ಮತ್ತು ಮುಸ್ಲಿಮರಿಬ್ಬರಿಂದಲೂ ಶತಮಾನಗಳಿಂದ ಪೂಜಿಸಲ್ಪಡ್ತಾ ಇರೋ ಪವಿತ್ರ ತಾಣ. ಆದ್ರೆ ಈಗ ಅಸ್ಥಿರ ಸಂಘರ್ಷದ ಕೇಂದ್ರ ಬಿಂದುವಾಗಿದೆ. ಒಂದು ಸಾಂಪ್ರದಾಯಿಕ ದೀಪವನ್ನ ಬೆಳಗಿಸೋ ಕುರಿತ ಸ್ಥಳೀಯ ವಿವಾದ ಈಗ ರಾಷ್ಟ್ರೀಯ ವಿಷಯವಾಗಿ ಟರ್ನ್ ಆಗಿದೆ. ಹಿಂದೂಗಳಿಗಿದು ಸ್ಕಂದಮಲೈ, ಕೆಲವು ಮುಸ್ಲಿಮರ ಪಾಲಿಗಿದು ಸಿಕಂದರ್ ಮಲೈ. ಇದೇ ಈಗ ಸಂಘರ್ಷದ ಮೂಲ ಕಾರಣ. ಅಸ್ಲಿಗೆ ಆಗಿದ್ದೇನು ಗೊತ್ತಾ ಸ್ನೇಹಿತರೆ? ಡಿಸೆಂಬರ್ 4ರಂದು ಈ ಜಾಗದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಇತ್ತು. ಹಾಗಿದ್ದೂ ಕೂಡ ಸುಮಾರು 5,000ಕ್ಕೂ ಹೆಚ್ಚು ಹಿಂದೂಗಳು ಒಟ್ಟಾಗಿ ಸೇರಿ ತಿರುಪರಂಕುಂದ್ರಂಗೋಸ್ಕರ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದ್ರು. ಅದೇ ಸಮಯದಲ್ಲಿ ಅವರು ನಡೆಸ್ತಾ ಇರೋ ಪ್ರತಿಭಟನೆ ಸರಿಯಿಲ್ಲ, ಇದು ನಮ್ಮ ಧಾರ್ಮಿಕ ನಂಬಿಕೆಗೆ ಸಂಬಂಧಿಸಿದ್ದು, ಅದನ್ನ ತಡೆಯೋಕೆ ಇವರು ಯಾರು ಅಂತ ಹೇಳಿ ಇಸ್ಲಾಂ ಸಂಘಟನೆಗಳು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಿಂದೂಗಳು ಕಾರ್ತಿಕ ದೀಪ ಆಚರಣೆ ಮಾಡೋಕೆ ಬೆಟ್ಟದ ಮೇಲಿರೋ ದೀಪ ಸ್ತಂಭದಲ್ಲಿ ದೀಪ ಹಚ್ತೀವಿ ಅಂತ ಕೋರ್ಟ್ನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಹಾಗ್ ಮಾಡಿದ್ರೆ ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆಯಾಗುತ್ತೆ ಅಂತ ಮುಸ್ಲಿಂ ನಾಯಕರು ಅರ್ಜಿ ಹಾಕ್ತಾರೆ. ಅದರ ವಿಚಾರವಾಗಿಯೇ ಕೋರ್ಟ್ನಲ್ಲಿ ವಿಚಾರಣೆಯೂ ನಡೆಯುತ್ತೆ. ಅದರ ಅಸಲಿ ಸ್ಟೋರಿಯನ್ನ ಹೇಳ್ತೀವಿ ಕೇಳಿ. ಹಲವು ವರ್ಷಗಳಿಂದ ಸಾಂಪ್ರದಾಯಿಕ ದೀಪವನ್ನ ಬೆಟ್ಟದ ಉಚ್ಚಿಪಿಳ್ಳಿಯಾರ್ ದೇವಾಲಯದಲ್ಲಿ ಬೆಳಗಿಸಲಾಗ್ತಿತ್ತು. ಆದ್ರೆ ಈ ಬಾರಿ ಹಿಂದೂ ಗುಂಪುಗಳು ಐತಿಹಾಸಿಕ ಆಚರಣೆಯನ್ನ ಉಲ್ಲೇಖಿಸಿ ಒಂದು ಬೇಡಿಕೆಯನ್ನ ಇಟ್ರು. ಹಜ್ರತ್ ಸುಲ್ತಾನ್ ಸಿಕಂದರ್ ಬಾದ್ಶಾ ದರ್ಗಾದ ಸಮೀಪದಲ್ಲಿ ನೆಲೆಗೊಂಡಿರೋ ಶಿಲಾಸ್ತಂಭ ದೀಪತೂಣ್ನಲ್ಲಿ ದೀಪವನ್ನ ಬೆಳಗಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಈ ಬೇಡಿಕೆಗೆ ವಿರೋಧ ವ್ಯಕ್ತವಾಯಿತು. ಸ್ತಂಭವು ಮುಸ್ಲಿಂ ದರ್ಗಕ್ಕೆ ಸಮೀಪದಲ್ಲಿರೋದ್ರಿಂದ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಸಂಭಾವ್ಯತೆ ಇದೆ ಎಂದು ಉಲ್ಲೇಖಿಸಲಾಯಿತು. ಈ ವಿಷಯ ಮದ್ರಾಸ್ ಉಚ್ಚ ನ್ಯಾಯಾಲಯವನ್ನು ತಲುಪಿತು. ಅಲ್ಲಿ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಹಿಂದೂ ಅರ್ಜಿದಾರರ ಪರವಾಗಿ ತೀರ್ಪನ್ನ ನೀಡಿದ್ರು. ಪೊಲೀಸರ ರಕ್ಷಣೆಯಲ್ಲಿ ದೀಪ ಬೆಳಗಿಸಲು ನಿರ್ದೇಶಿಸಿದ್ರು. ಆದ್ರೆ ಈ ಆದೇಶಕ್ಕೆ ದ್ರಾವಿಡ ಮುನ್ನೇತ್ರ ಕಳಗಂ ನೇತೃತ್ವದ ತಮಿಳುನಾಡು ಸರ್ಕಾರದಿಂದ ಪ್ರತಿರೋಧ ಎದುರಾಯಿತು. ಇದು ಕಾನೂನು ಸುವ್ಯವಸ್ಥೆಯ ಕಾಳಜಿಯನ್ನ ಉಲ್ಲೇಖಿಸಿ ವಿರೋಧವನ್ನ ವ್ಯಕ್ತಪಡಿಸಿತು. ನ್ಯಾಯಾಲಯದ ಆದೇಶವನ್ನ ಜಾರಿಗೊಳಿಸೋಕೆ ಸರ್ಕಾರ ನಿರಾಕರಿಸಿದ್ದೇ ತಡ ಪ್ರತಿಭಟನೆಗಳು ಶುರುವಾದವು. ರಾಜಕೀಯ ಸಂಘರ್ಷ ಭುಗಿಲೇಳ್ತು. ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು DMK ನಿಲುವಿನ ವಿರುದ್ಧ ಸಿಡಿದೆದ್ರು. DMK ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳನ್ನ ಉಲ್ಲೇಖಿಸಿ ಆದೇಶ ಪಾಲಿಸೋಕೆ ನಿರಾಕರಿಸಿದ್ದು ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಯಿತು. ನ್ಯಾಯಾಲಯವು ನಂತರದ ವಿಚಾರಣೆಯಲ್ಲಿ ತನ್ನ ಆದೇಶವನ್ನ ಪುನರುಚ್ಚರಿಸಿತು. ಸದ್ಯ ಈ ವಿಷಯ ದೊಡ್ಡ ರಾಜಕೀಯ ಸಂಗ್ರಾಮಕ್ಕೂ ಕಾರಣವಾಗಿದೆ. DMK ಹಿಂದೂ ವಿರೋಧಿ ಪಕ್ಷ, ಓಲೈಕೆ ರಾಜಕೀಯ ಮಾಡ್ತಿದೆ, ನ್ಯಾಯಾಂಗವನ್ನ ಗೌರವಿಸ್ತಾ ಇಲ್ಲ ಅಂತ BJP ಆರೋಪ ಮಾಡಿತು. ಅಣ್ಣಾಮಲೈ ಸೇರಿದಂತೆ ಹಲವು BJP ನಾಯಕರು DMK ಬೇಕಂತಲೇ ರಾಜಕೀಯ ಲಾಭಕ್ಕಾಗಿ ಕೋಮು ಗಲಭೆಯನ್ನ ಸೃಷ್ಟಿಸ್ತಾ ಇದೆ ಅಂತ ಹೇಳಿದ್ರು. ಇನ್ನೊಂದು ಕಡೆ DMK ಹಾಗೂ ಅದರ INDIA ಬ್ಲಾಕ್ ಮಿತ್ರರು, BJP ಜೊತೆಗಿರೋ ಹಿಂದುತ್ವ ಸಂಘಟನೆಗಳು ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಜನರನ್ನ ಧ್ರುವೀಕರಣ ಮಾಡೋಕೆ ಬೇಕಂತಲೇ ಈ ಗಲಾಟೆಯನ್ನ ಸೃಷ್ಟಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ವಿವಾದಿತ ಜಾಗದಲ್ಲಿ ದೀಪ ಹಚ್ಚೋದು ದಕ್ಷಿಣ ಅಯೋಧ್ಯೆ ಸೃಷ್ಟಿಸೋಕೆ ಮಾಡಿರೋ ಹೊಸ ಡಿಮ್ಯಾಂಡ್ ಅಂತ ಅವರು ವಾದಿಸಿದ್ರು. ಎಡಪಕ್ಷಗಳು ಜಂಟಿ ಹೇಳಿಕೆಯನ್ನ ಕೊಟ್ಟು BJPಯು ಕೋಮು ಉದ್ವಿಗ್ನತೆಯನ್ನ ಕೆರಳಿಸ್ತಾ ಇದೆ ಅಂತ ಆರೋಪಿಸಿದ್ವು. ಇಷ್ಟಕ್ಕೆ ಸುಮ್ಮನಾಗದ ತಮಿಳುನಾಡು ಸರ್ಕಾರ ನ್ಯಾಯಾಧೀಶ ಸ್ವಾಮಿನಾಥನ್ ಅವರ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡ್ತು. ಒಂದು ನಿರ್ದಿಷ್ಟ ಸಮುದಾಯದ ಪರವಾಗಿ ತೀರ್ಪನ್ನ ನೀಡಿದ್ದಾರೆ. ಇವರ ತೀರ್ಪುಗಳು ಜಾತ್ಯತೀತ ಮೌಲ್ಯಗಳ ವಿರುದ್ಧ ಇವೆ. ಇವರು ಒಂದು ರಾಜಕೀಯ ಸಿದ್ಧಾಂತದ ಪರವಾಗಿ
ಪಕ್ಷಪಾತದ ತೀರ್ಪುಗಳನ್ನ ಕೊಡ್ತಿದ್ದಾರೆ ಅಂದ್ರು. ಜೊತೆಗೆ ಇಂಡಿ ಕೂಟದ 107 ಸಂಸದರು ಇದೀಗ ನ್ಯಾಯಾಧೀಶರ ಮಹಾಭಿಯೋಗ ಮಾಡಬೇಕು ಅಂತ ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.